ಮತ್ತೆ RCB GT ಮ್ಯಾಚ್. ಸಾಲ್ಟ್ ಸಾಲ್ಟ್ ಇರ್ತಾನೆ. ಶೆಫರ್ಡ್ ನನ್ನ ಪ್ರಕಾರ ಶೆಫರ್ಡ್ ಆಡಿಸ್ತಾರೆ, ಡಫಿಗ್ ಚಾನ್ಸ್ ಕೊಡಲ್ಲ. ಯಾಕಂದ್ರೆ ಶೆಫರ್ಡ್ ನ ಇನ್ನೂ ಬ್ಯಾಕಪ್ ಬ್ಯಾಟ್ಸ್ಮನ್ ಆಗಿ ಇಟ್ಕೊಂಡಿದ್ದಾರೆ. ಅಪ್ಪಿ ತಪ್ಪಿ ಅವಶ್ಯಕತೆ ಬಿದ್ರೆ ಹೊಡ್ಕೊಡ್ತಾನೆ ಏನೋ ಅಂತ. ನನ್ನ ಪ್ರಕಾರ ಶೆಫರ್ಡ್ ಆಡಿಸ್ತಾರೆ. ಅಂಡ್ ಇರೋ ಕಾಂಬಿನೇಷನ್ ಅಲ್ಲಿ ಐ ಥಿಂಕ್ ನಥಿಂಗ್ ರಾಂಗ್ ಗೋಯಿಂಗ್ ವಿತ್ ಶೆಫರ್ಡ್. ನನಗೆ ನಮ್ದೇ ಪರ್ಸನಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದೆ ಶೆಫರ್ಡ್ ಮೇಲೆ. ಬಟ್ ಬೇರೆ ಬೆಟರ್ ಆಪ್ಷನ್ ಇಲ್ಲ ನಮ್ಮ ಹತ್ರ. ಡಫಿ ಅಂತ ಹೇಳ್ಬೋದು, ಬಟ್ ಡಫಿ ಬರೀ ಬೌಲಿಂಗ್ ಸೈಡ್ ಆಗ್ತಾನೆ, ಬ್ಯಾಟಿಂಗ್ ಆಗಲ್ಲ. ಹಂಗಂತ ಶೆಫರ್ಡ್ ಆಡ್ತಿದ್ದಾನೆ ಅಂತಾನು ಅಲ್ಲ, ಬಟ್ ಆಡ್ಬಿಟ್ರೆ ಅನ್ನೋದೊಂದು ಆಪ್ಷನ್ ಇರುತ್ತೆ. ಯು ನೆವರ್ ನೋ. ಶೆಫರ್ಡ್ ಆಡೋ ಸ್ಟೈಲ್ ನೋಡಿದ್ರೆ ಡಫಿಗ್ ಬ್ಯಾಟಿಂಗ್ ಕೊಟ್ಟು ಅದೇ ತರ ಆಡ್ಬೋದು ಅನ್ಸುತ್ತೆ. ಡೈರೆಕ್ಟ್ ಸಾಲ್ಟ್ ಇನ್, ಅಯ್ಯರ್ ಔಟ್. ಹಾ ಅಷ್ಟೇ, ಸ್ಟ್ರೈಟ್ ಫಾರ್ವರ್ಡ್. ಓಕೆ, ಬಟ್ ಸಾಲ್ಟ್ ಬರೋದು ಕನ್ಫರ್ಮ್ ಆಯ್ತಾ? ಅಲ್ಲ, ಹೂ ಇಸ್ ದ ಬೆಟರ್ ಬೌಲರ್ ದೆನ್ ಅಯ್ಯರ್ ಅಂಡ್ ಶೆಫರ್ಡ್? ಬ್ಯಾಟಿಂಗ್ ಅಲ್ಲಿ ನೋಡಿದ್ರೆ ಅಯ್ಯರ್ ಬೆಟರ್, ಬೌಲಿಂಗ್ ಅಲ್ಲಿ ನೋಡಿದ್ರೆ ಶೆಫರ್ಡ್ ಬೆಟರ್. ಅಲ್ಲ, ನಾವು ಆಕ್ಚುಲಿ ಅಯ್ಯರ್ ಬೌಲಿಂಗ್ ಅಲ್ಲಿ ಟ್ರೈನೇ ಮಾಡಿಲ್ಲ. ನೆಟ್ಸ್ ಅಲ್ಲೆಲ್ಲ ನೋಡ್ತಿರ್ತಾರಲ್ವಾ, ಅದ್ರಲ್ಲಿ ಯಾರು ಜಾಸ್ತಿ ಕಾನ್ಫಿಡೆನ್ಸ್ ಕೊಡ್ತಾರೆ ಅವ್ರ ಮೇಲೆ ನೋಡ್ತಾರೆ ಆಕ್ಚುಲಿ. ಹಂಗಾಗಿ ಶೆಫರ್ಡ್ ಗೆ ಜಾಸ್ತಿ ಚಾನ್ಸಸ್ ಕೊಟ್ಟಿರೋದು. ಲಾಸ್ಟ್ ಇಯರ್ ಚೆನ್ನೈ ಮ್ಯಾಚ್ ಹೋಗಿದ್ದಾಗ ಶೆಫರ್ಡ್ ಬೌಲಿಂಗ್ ಪ್ರಾಕ್ಟೀಸ್ ಮಾಡೋದು ನೋಡಿದ್ದೆ. ಬಟ್ ಈ ಡೋಂಟ್ ಹ್ಯಾವ್ ಎನಿ ಕಂಟ್ರೋಲ್ ಆನ್ ದ ಬಾಲ್. ಈ ವಿಲ್ ಜಸ್ಟ್ ಕಮ್ ಅಂಡ್ ಥ್ರೋ ಅಂತ ನಂಗೆ ಫೀಲ್ ಆಗ್ತದೆ. ನೋಡೋದು ಮ್ಯಾಚ್ ಅಲ್ಲೂ ಅದೇ ಮಾಡೋದು. ಸ್ಟಿಲ್ ಒಬ್ರು ಸಿಕ್ಸ್ತ್ ಬೌಲರ್ ಬೇಕಾಗ್ತಾರಲ್ಲ, 1 ಓವರ್ 2 ಓವರ್ ಮಿನಿಮಮ್ ಬೇಕಾಗತ್ತೆ. ಅದಕ್ಕೆ SRH ಮೇಲೆ 3 ಓವರ್ ಕೊಟ್ಟಿದ್ರು ಅನ್ಸುತ್ತೆ. ಆಮೇಲೆ ಚೆನ್ನಾಗೂ ಹಾಕಿದ ಆಕ್ಚುಲಿ SRH ಮೇಲೆ. 3rd ಓವರ್ ತುಂಬಾ ಚೆನ್ನಾಗಿ ಹಾಕಿದೆ, ಕಂಟ್ರೋಲ್ ಇತ್ತು. ಅದೇ ಐ ಸ್ಟಿಲ್ ಫೀಲ್ ಶೆಫರ್ಡ್ ಮತ್ತೆ ಇವನು ಸಾಲ್ಟ್ ಬರೋದು ಫೀಲ್ಡಿಂಗ್ ಭಯಂಕರ ಸ್ಟ್ರಾಂಗ್ ಮಾಡುತ್ತೆ ಅಂಡ್ ಬ್ಯಾಟಿಂಗ್ ಸ್ಟ್ರಾಂಗ್ ಮಾಡುತ್ತೆ. ದಟ್ಸ್ ಕಂಪ್ಲೀಟ್ ಟೀಮ್. ಅಂಡ್ ಪ್ಲೇ ಆಫ್ ಅಲ್ಲಿ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡೋದು ತುಂಬಾನೇ ಕಷ್ಟ. ಶೆಫರ್ಡ್ ನ ಕೂರ್ಸಿದ್ರೆ ಬೆಟರ್ ಆಲ್ರೌಂಡರ್ ನ ಕರ್ಕೊಂಡ್ ಬಂದು ಎಕ್ಸ್ಪೆರಿಮೆಂಟ್ ಮಾಡೋ ಸ್ಕೋಪ್ ನಮ್ಮ ಹತ್ರ ಇಲ್ಲ. ಅಂಡ್ ಬೆಟರ್ ನಾಟ್ ಟು ರಿಸ್ಕ್. ಇಲ್ಲ, ಬಟ್ ಕನ್ಫರ್ಮ್ ಆಗಿದೆ ಸಾಲ್ಟ್ದು. ಅದು ಗೊತ್ತಿಲ್ಲ, ನಾನು ಡಗ್ಔಟ್ ಅಲ್ಲಿ ಇದ್ನಲ್ಲ ಅಂತ ಅನ್ಕೊಂಡೆ ನಾನು. ಡಗ್ಔಟ್ ಅಲ್ಲಿ ಅವ್ನು ಬಂದಿದ್ದಾನೆ ಅಂದ್ರೆ ಇಂಡಿಯಾಗ್ ಬಂದಿದ್ದಾನೆ, ಮುಂಚೆನೆ ಬಂದಿದ್ದಾನೆ. ಬಟ್ ಪ್ಲೇ ಆಫ್ ಅಲ್ಲಿ ಆಡೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಓಕೆ, ಮೋಸ್ಟ್ಲಿ ಬರ್ಬೋದು ಅಂತ ಹೇಳಿದ್ದಾರೆ. ಆಮೇಲೆ ಅಬ್ಸರ್ವ್ ಮಾಡಿದ್ರೆ ಡಗ್ಔಟ್ ಅಲ್ಲಿ ಕೂತಾಗ ಕೈಯಲ್ಲಿ ಅವನ್ಗೇನೋ ಆಯ್ತು. ಓಕೆ, ಸೊ ವಿಂಗರ್ ಇಂಜುರಿ ಅಲ್ವಾ. ಹ್ಮ್ ಸೊ ಕನ್ಫರ್ಮ್ ಆದ್ರೆ ಸಾಲ್ಟ್ ಇನ್ ಫಾರ್ ಅಯ್ಯರ್. ಹೌದು. ಇಲ್ಲ, ಸಾಲ್ಟ್ ಇಲ್ಲ ಅಂತಂದ್ರೆ ನಾವ್ ಏನ್ ಲಾಸ್ಟ್ ಮ್ಯಾಚ್ ಆಡೋದು ಅದೇ ಅಯ್ಯರ್ ಇನ್ ಅವನು ಯಾರು ಫಾರಿನ್ ಬ್ಯಾಟರ್, ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಔಟ್. ಯಾಕಂದ್ರೆ ಅವ್ನು ಅಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿಲ್ಲ, ಅಷ್ಟು ಚಾನ್ಸ್ ಕೊಟ್ರು. ಬೆತಲ್ ಹೋದ, ಬೆತ್ತಲ್ ಇಂಜುರಿ ಈಸ್ ರೂಲ್ಡ್ ಔಟ್. ಓ ಸೂಪರ್. ಅಲ್ಲಿ ಬೆತ್ತಲ್ದಾ? ಇಲ್ಲ ಸಿಪಿ, ಅದೇ ನಮ್ಗೆ ಯಾವಾಗ್ಲೂ ಮ್ಯಾಟ್ರ್ ಆಗೋದು ಆ ಸೀಸನ್ ಅಲ್ಲಿ ಹೆಂಗ್ ಆಡ್ತಿದ್ದಾರೆ ಅಂತ. ಔಟ್ ಆಫ್ ನೋವೇ ಇವಾಗ IPL ಫಸ್ಟ್ ಸೀಸನ್ ಹೋದ್ರೆ ರಾಜಸ್ಥಾನ್ ವೀಕೆಸ್ಟ್ ಟೀಮ್, ಆನ್ ಪೇಪರ್ ಚೆನ್ನಾಗ್ ಕಾಣ್ತಿದ್ದು ಡೆಕ್ಕನ್ ಚಾರ್ಜರ್ಸ್, ಬಟ್ ಹೊಡ್ಸ್ಕೊಂಡ್ ಹೋಗ್ಬಿಟ್ಟಲ್ಲ, ಗೆದ್ದಿದ್ದೆ ರಾಜಸ್ಥಾನ್. ಸೊ ಆ ಸೀಸನ್ ಅಲ್ಲಿ ಹೆಂಗ್ ಆಡ್ತಾರೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈ ಸೀಸನ್ಗೆ ಬೆಸಲ್ ಇಸ್ ನಾಟ್. ನಂಗೆ ಏನ್ ಅನ್ಸುತ್ತೆ ಅಂದ್ರೆ ಪ್ಲೇಯರ್ಸ್ ಆಟಿಟ್ಯೂಡ್ ಬಗ್ಗೆ ಇದಾಗುತ್ತೆ. ಯಾಕಂದ್ರೆ ಈಗ ನನಗೆ ಇದು ಸಾಲ್ಟ್ RCB ಇದ್ದಾಗ ಅವನ ಆಟಿಟ್ಯೂಡ್ ಅಂದ್ರೆ ಅವನ ಇಂಟೆನ್ಸಿಟಿ ಅಂದ್ರೆ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಿರೋದನ್ನು ಅದು ಸೆಕೆಂಡರಿ. ಬಟ್ ದ ವೇ ಯು ವಾಸ್ ಫೀಲ್ಡಿಂಗ್ ಅಂದ್ರೆ ಯು ವಾಸ್ ಪುಟಿಂಗ್ ಆಲ್ ಇಸ್ ಸ್ವೆಟ್ ಇನ್ ಟು ದ ಗೇಮ್. ನಂಗೆ ಆ ತರ ಪ್ಲೇಯರ್ಸ್ ನೋಡಿದ್ರೆ ವಿ ಕ್ಯಾನ್ ಗೆಟ್ ಮೋರ್ ಫ್ಯಾನ್ ಬೇಸ್ ಟು ದ ಫ್ರಾಂಚೈಸಿ. ಅಂದ್ರೆ ನಂಗೆ ಅನ್ಸುತ್ತೆ ಅವನು ಇದು ಸಾಲ್ಟ್ ಡಿಡ್ ವೆಲ್ ಫಾರ್ RCB and that season. And same way ಬೆಥಲ್ ಪ್ರಾಕ್ಟೀಸ್ ಸೆಷನ್, ಅದು ನನಗೆ ಸೇಮ್ ಮ್ಯಾಚ್, ಒಂದೇ ಮ್ಯಾಚ್ ಹೋಗಿರೋದು. ಅದರಲ್ಲಿ ಅವ್ನು ಎಲ್ಲಾ ಕಡೆ ಈಗ ತುಂಬಾ ಅಂದ್ರೆ ಪ್ರೀ ಮ್ಯಾಚ್ ತುಂಬಾ ಇದು ಕ್ಯಾಚಸ್ ಎಲ್ಲ ಮಾಡ್ತಾರೆ, ಅವನು ಒಂದಕ್ಕೂ ಮಿಸ್ ಮಾಡ್ಲಿಲ್ಲ. ಅವನಿಗೆ ಆ ಮ್ಯಾಚ್ ಅಲ್ಲಿ ಆಡ್ಸಿದ್ರು, ಇಲ್ಲಿ ಒಂದಕ್ಕೂ ಮಿಸ್ ಮಾಡ್ಲಿಲ್ಲ, ಎಲ್ಲಾ ಕಡೆ ಹೋಗಿ ಮಾಡ್ದ. ಕೆಲವರು ಯಾರು ಹೋಗೋದೇ ಇಲ್ಲ, ಕೆಲವ್ರು ಅಂತೂ ಯಾರೋ ತುಂಬಾ ಕ್ಯಾಚ್ ಬಿಟ್ಟಪ್ಪ, ಯಾರೋ ಹೆಸರು ಗೊತ್ತಾಗ್ತಿಲ್ಲ ಒಂದು. ಅಲ್ಲಿ ಪ್ರಾಕ್ಟೀಸ್ ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಾನೆ ಆಕ್ಚುಲಿ. ಆಟಿಟ್ಯೂಡ್ ಇಂಪಾರ್ಟೆಂಟ್ ಅನ್ನಿಸ್ತು ನನಗೆ. ಈ ವಾಸ್ ಗಿವಿಂಗ್ ಮೋರ್ ಇನ್ ಟು ದ ಗೇಮ್ ಅಂತ. ಆತರ ಪ್ಲೇಯರ್ಸ್ ಇದ್ರೆ ಲೈಕ್ ಕೊಹ್ಲಿ ಸೇಮ್ ಥಿಂಗ್ ಮಾಡಿದಕ್ಕೆ ನಮ್ಗೆ ಇಷ್ಟ ಆಗೋದು. ಫೀಲ್ಡಿಂಗ್ ಅಲ್ಲಿ ಎಲ್ಲಾ ಕಡೆ ಫುಲ್ ಓಡಾಡ್ತಿರ್ತಾನೆ. ನಾವ್ ಹೆಂಗೆ ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ಬಾಲರಿಗೆ ಬಾಲ್ ಮಧ್ಯದಲ್ಲಿ ಫೀಲ್ಡರ್ ಮಧ್ಯದಲ್ಲಿ ಇಂಟರಪ್ಟ್ ಮಾಡ್ಬಿಟ್ಟು ಬಾಲರಿಗೆ ಕೊಡ್ತೀವಲ್ಲ, ಅಷ್ಟು ಅವೆಲ್ಲ ನೋಡೇ ಇಷ್ಟ ಆಗೋದಲ್ಲ ಕೊಹ್ಲಿ ಎಲ್ಲ. ಹಂಗೆ ಆತರ ಪ್ಲೇಯರ್ಸ್ RCB ಸಿಕ್ಕಿದ್ರೆ, ಇವನ್ ಇಫ್ ಇವಾಗ ಕಾಂಟ್ರಿಬ್ಯೂಟ್ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸೀಸನ್ಸ್ ಅಲ್ಲಿ ವೆನ್ ದೇ ಮೆಚೂರ್ ಲೈಕ್ ಕೊಹ್ಲಿ,
they will contribute and they will become the star player for the RCB. ಅಂದ್ರೆ ಸ್ಟಾರ್ಸ್ ಬೇಕೇ ಬೇಕು, ಫ್ಯಾನ್ಸ್ ಬೇಕು ಅಂದ್ರೆ ಸ್ಟಾರ್ಸ್ ಬೇಕೇ ಬೇಕು. ಓಕೆ ಹಂಗ್ ಮಾಡಿದ್ರೇನೆ ಫ್ರಾಂಚೈಸಿ ಉಳಿಯುತ್ತೆ, ವ್ಯಾಲ್ಯೂ ಇರುತ್ತೆ. ಹೌದು. ಓಕೆ ನೀವ್ ಹೇಳಿದ್ರಿ ಒಂದು ವಿಡಿಯೋ ನೋಡಿದೆ, ಬೆಂಗಳೂರು ಕೊಹ್ಲಿಗೋಸ್ಕರ ಫ್ಯಾನ್ ಆದವರಲ್ಲ RCB ಗೋಸ್ಕರ ಅಂತ. ಆ, ನಾನು ಬೆಂಗಳೂರಿಗೋಸ್ಕರ ಮುಂಚೆಯಿಂದನೂ ಬೆಂಗಳೂರೇ, ಬಟ್ ಕೊಹ್ಲಿ ಬಂದ್ಮೇಲೆ ಮ್ಯಾಚ್ ನೋಡಕ್ ಶುರು ಮಾಡಿದೆ. ಬಟ್ ಇವಾಗ ನಾಳೆ ಹಾ. ಕೊಹ್ಲಿ ರಿಟೈರ್ಡ್ ಆದ್ರೂನು ನಾವ್ ಇಷ್ಟೇ ಪ್ರೀತಿಯಿಂದ ಸಪೋರ್ಟ್ ಮಾಡ್ತೀವಿ. ದಟ್ಸ್ ವಾಟ್ ಐ ಮೈಂಡ್. ಮಾಡ್ತೀವಿ, ಅದು ಆನ್ ದ ಆನ್ ದ ಮೌತ್ ಅದು ಬರ್ಬೋದಷ್ಟೇ, ಒಳಗಡೆ ವಿನೋ. ಇಲ್ಲ ಸಿಪಿ, ಅಟ್ಲೀಸ್ಟ್ ನನಗೆ ನಾನ್ ಇವಾಗ ನೋಡಿ ಚೆನ್ನಾಗ್ ಆಡಿಲ್ಲ ಅಂತಂದ್ರೆ ಚೆನ್ನಾಗ್ ಆಡಿಲ್ಲ ಅಂತಾನೆ ಬೈಬೇಕು. ನಮ್ಮವ್ರು ಅಂತ ಚೆನ್ನಾಗ್ ಆಡಿದ್ರು ಗುರು ಅಂತ ಹೇಳಕ್ಕಾಗಲ್ಲ. ಇವಾಗ ಆಕ್ಚುಲಿ ಲಾಸ್ಟ್ ಮ್ಯಾಚ್ ಅಲ್ಲಿ ಕೊಹ್ಲಿ ಹ್ಯಾಂಡ್ ಶೇಕ್ ಮಾಡದೆ ಹೋಗಿದ್ದು ನನಗೆ ಬೇಜಾರಾಯ್ತು. ಇಲ್ಲ ಮ್ಯಾಚ್ ಆದ್ಮೇಲೆ ಹ್ಯಾಂಡ್ ಶೇಕ್ ಹೊಡ್ಬೋದು. ಅದೇ ತರ ನಾವು ಮಾತಾಡ್ಕೊಂಡಿದ್ವಿ, CSK ಅವ್ರು ಹ್ಯಾಂಡ್ ಶೇಕ್ ಹೊಡೆದೇ ಹೋಗ್ಬಿಟ್ರು, ಮ್ಯಾಚ್ ಇಸ್ ಮ್ಯಾಚ್ ಅಂತ. ಪೋಸ್ಟ್ ಮ್ಯಾಚ್ ಏನು ಕ್ಯಾರಿ ಮಾಡಬಾರ್ದು. ಅವ್ನು ಹ್ಯಾಂಡ್ ಶೇಕ್ ಮಾಡಿದ್ರೆ ನನಗೆ ಪರ್ಸನಲಿ ಇಷ್ಟ ಆಗ್ಲಿಲ್ಲ. ವಿರಾಟ್ ಕೊಹ್ಲಿ ಅಂದ ತಕ್ಷಣ ಹ್ಯಾಂಡ್ ಶೇಕ್ ಮಾಡದೇ ಇರೋದನ್ನ ಡಿಫೆಂಡ್ ಮಾಡ್ಕೊಳಕ್ ಆಗಲ್ಲ. ನನಗೆ ಪರ್ಸನಲಿ ನಾಳೆ ವಿರಾಟ್ ಕೊಹ್ಲಿ ರಿಟೈರ್ಡ್ ಆದ್ಮೇಲೂ ನಾನು RCB ಇಷ್ಟೇ ಪ್ರೀತಿ ಮಾಡ್ತೀನಿ. ಈಗ ನನಗೆ ಇಷ್ಟ ಆಗಲ್ಲ ಅವರು ಒಬ್ಬ ಪ್ಲೇಯರ್. ಐ ಡೋಂಟ್ ಲೈಕ್ ಟು ಸಿ ಸ್ಪೇಸ್ ಆಲ್ಸೋ, ಅಂದ್ರೆ ಆಸ್ ಎ ಪರ್ಸನ್. ಈಗ ನಂಗೊಬ್ರು ಇಷ್ಟ ಆಗಲ್ಲ, ಅವ್ರು ಇಟ್ಸ್ ನಥಿಂಗ್ ರಾಂಗ್, ಇಟ್ಸ್ ಪರ್ಸನಲ್ ಅಲ್ವಾ. ಅವನು ಶೇಕ್ ಹ್ಯಾಂಡ್ ಎಕ್ಸಾಕ್ಟ್ಲಿ, ಪರ್ಸನಲ್ ಅಂದ್ರೆ ಮ್ಯಾಚ್ ಆದ್ಮೇಲೆ ಮೀಟ್ ಆಗೋದ್ ಬೇಡ. ಮ್ಯಾಚ್ ಆಡ್ತಿದಾರೆ ಅಂದ್ರೆ ಇಟ್ ಇಸ್ ಪ್ರೊಫೆಷನಲ್, ದೇ ಆರ್ ಸ್ಟಿಲ್ ಇನ್ ದ ಗ್ರೌಂಡ್. ನೀವು ಸ್ಲೆಡ್ಜ್ ಮಾಡಿ ಅದೆಲ್ಲ ಮಾಡಿ, ದಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಗೇಮ್. ಬಟ್ ಮ್ಯಾಚ್ ಮುಗಿದ್ಮೇಲೆ ಹ್ಯಾಂಡ್ ಶೇಕ್ ಕೊಡೋದೇ ಆ ಪರ್ಪಸ್ಗೆ ಅಲ್ವಾ ಸಿಕ್ಕಿ. ಇಲ್ಲಾಂದ್ರೆ ವಾಟ್ ಇಸ್ ದ ಪರ್ಪಸ್ ಆಫ್ ಹ್ಯಾಂಡ್ ಶೇಕ್ ಹೇಳಿ? ಸೋತವ್ರು ಬೇಜಾರಾಗಿರ್ತಾರೆ, ವಾಟ್ ಇಸ್ ದ ಪರ್ಪಸ್ ಆಫ್ ಹ್ಯಾಂಡ್ ಶೇಕ್? ಇಲ್ಲ, ಅದು ಬೇರೆ ಏನೋ ರೀಸನ್ ಇದೆ ಅನಿಸ್ತೆ. ಇಲ್ಲಾಂದ್ರೆ ಅಷ್ಟು ಈಸಿಯಾಗಿ ಬರೀ ಹ್ಯಾಂಡ್ ಶೇಕ್ ಮಾಡೋದ್ ಬಿಡೋದು ಕೊಹ್ಲಿ ಆಟಿಟ್ಯೂಡ್ ಅಲ್ಲ ಅನ್ಸುತ್ತೆ. ಯಾಕಂದ್ರೆ ನಿಮ್ಗೆ ನೆನಪಿದ್ರೆ ಸ್ಮಿತ್ ಇನ್ಸಿಡೆಂಟ್ ನೆನಪಿದ್ರೆ, ಹಾರ್ದಿಕ್ ಪಾಂಡ್ಯ ಇನ್ಸಿಡೆಂಟ್ ನೆನಪಿದ್ರೆ, ಸೊ ಅವ್ನ್ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ತೋರಿಸಿದಾನೆ. ಅಲ್ಲ ಬಟ್ ಅದೇ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಟ್ಲೀಸ್ಟ್ ಗೊತ್ತಾದ್ರೆ ಜಸ್ಟಿಫೈ ಮಾಡ್ಕೊ. ನಾನಂತೂ ಯಾರನ್ನೂ ಬ್ಲೈಂಡ್ ಆಗಿ ಸಪೋರ್ಟ್ ಮಾಡಲ್ಲ. ಜಸ್ಟಿಫಿಕೇಶನ್ ಸಿಕ್ಕರೆ ಆಯ್ತು ಬಿಡುಗು. ಅಂದ್ರೆ ಜಸ್ಟಿಫಿಕೇಶನ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ನಮಗೆಲ್ಲ ಗೊತ್ತಿರಲ್ಲ, ಆಮೇಲೆ ಎಲ್ಲ ಅವರು ಫ್ಯಾನ್ಸಿಗೆ ಹೇಳಲ್ಲ. ಸೊ ತುಂಬಾ ಏನೋ ಪರ್ಸನಲ್ ಆಗಿನೂ ಆಗಿರ್ಬೋದು. ಸೊ ಅದು ರೀಸನ್ ನಮ್ಗೆ ಗೊತ್ತಿರ್ಲಾರ್ದೆ, ಸೊ ಅದು ವ್ಯಾಲಿಡೇಟ್ ಮಾಡೋದು ಕಷ್ಟ ಆಗತ್ತೆ. ಗೊತ್ತಿಲ್ಲ ಚೆನ್ನಾಗಿ. ಇವಾಗ ರೀಸನ್ ಗೊತ್ತಿಲ್ಲ ಅಂತಂದ್ರೆ ವೈ ಆರ್ ನಾಟ್ ಕಂಡೆಮ್ನಿಂಗ್ ಅಲ್ವಾ? ವೈ ಆರ್ ಅಕ್ಸೆಪ್ಟಿಂಗ್ ದಟ್ ಇಲ್ಲ ಕೊಹ್ಲಿ ಅಂದ್ರೆ ಸ್ಪೋರ್ಟ್ಸ್ಮನ್ಶಿಪ್ ಅಂತ? ಇಲ್ಲ, ಅಗೇನ್ ದಟ್ ಈಸ್ ಆಲ್ಸೋ ಟ್ರೂ. ಐ ಆಮ್ ನಾಟ್ ಓಕೆ ವಿತ್ ಹಿಮ್ ನಾಟ್ ಡೂಯಿಂಗ್ ಹ್ಯಾಂಡ್ ಶೇಕ್. ಅದೇ ಆ ಪಾಯಿಂಟ್, ಬಟ್ ಎಕ್ಸ್ಪ್ಲನೇಷನ್ ಬೇರೆ ತರ ಕೊಡ್ತಾ ಇದೆ. ಈಗ ಓಲ್ ಇಂಡಿಯಾ ಟೀಮೇ ಪಾಕಿಸ್ತಾನಿ ಹ್ಯಾಂಡ್ ಶೇಕ್ ಮಾಡಲ್ಲ, ಬಿಕಾಸ್ ವಿ ಡೋಂಟ್ ಲೈಕ್ ದೆಮ್. ಬಿಡಿ, ಕೊಹ್ಲಿ ಅದೇ ತರ. ಕೊಹ್ಲಿ ನಾನು ಒಪ್ಪದೇ ಇಲ್ಲ. ನಾನು ಅದ್ರ ಮೇಲೂ ವಿಡಿಯೋ ಮಾಡಿದ್ದೀನಿ. ಅಷ್ಟಿದ್ರೆ ಆಡ್ಲೇಬೇಡಿ ಗುರು, ಆಡದೆ ದೇಶಭಕ್ತಿ ತೋರಿಸಿ. ಫೈನ್ ಹಾಕ್ತಾರ BCCI ಏನ್ ದುಡ್ಡೇನ್ ಕೊಡ್ತಾನ? ಕೊಟ್ಬಿಡಿ ಫೈನ್. ನೀವ್ ದೇಶಭಕ್ತಿ ಅಳ್ ತೋರ್ಸಲ್ಲ, ಹ್ಯಾಂಡ್ ಶೇಕ್ ಮಾಡದೆ ತೋರಿಸ್ತೀನಿ ಅಂತಂದ್ರೆ ಹೆಂಗಿದೆ ಅಂದ್ರೆ ಮದುವೆ ಆಗ್ತೀನಿ ಮಕ್ಳು ಮಾಡ್ಕೊಳಲ್ಲ ಅಂದಂಗೆ. ಐ ವಿಲ್ ಶೋ ಮೈ ಆಂಗರ್ ಇನ್ ಮೈ ಓನ್ ಕಂಡೀಷನ್ಸ್. ನಾ ಇನ್ನೊಂದ್ ಚೇಂಜ್ ನೋಡ್ತಾ ಇದ್ದೆ. ಲಾಸ್ಟ್ ಟೈಮ್ ನಾವು ಧರ್ಮಶಾಲೆಯಲ್ಲಿ ಆಡಿದಾಗ ಡಫಿ ಆಡಿದ್ದ, ಸುರೇಶ್ ಶರ್ಮಾ ಹೊರಗಡೆ ಇದ್ದ. ಮೇ ಬಿ ಸೇಮ್ ಚೇಂಜಸ್ ಆದ್ರೂ ಆಗ್ಬೋದು ಅನ್ಸುತ್ತೆ. ಓಕೆ, ಬಟ್ ಸಾಲ್ಟ್ ಬಂದ್ರೆ ಆಗಲ್ಲ. ಅದು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಫಾರಿನ್ ಪ್ಲೇಯರ್ಸ್ ಆಗಲ್ವಾ? ಆಗುತ್ತೆ, ಬಟ್ ನಾವು ಲಾಸ್ಟ್ ಮ್ಯಾಚ್ 3 ಜನ ಫಾರಿನ್ ಪ್ಲೇಯರ್ಸ್ ಆಡಿದ್ವಿ. ಸೊ ಇವಾಗ ಸಾಲ್ಟ್ ಹೊರಗಡೆ ಬಂದ್ರೆ 4 ಜನ ಆಡಿದ್ವಿ. ಕಮ್ ಇನ್ ಓನ್ಲಿ ವಿತ್ ಇನ್ ದಟ್ ಫಾರಿನ್ ಪ್ಲೇಯರ್ಸ್ 4 ಇರ್ಬೇಕಾ? ಪ್ಲೇಯಿಂಗ್ 11 4 ಪ್ಲೇಯರ್ಸ್ ಇರ್ಬೇಕಂತ ಏನಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ಸ್ ಎಲ್ಲ ಇರ್ಬೋದು, ಆಮೇಲೆ ಇಂಪ್ಯಾಕ್ಟ್ ಅಲ್ಲಿ ಆಡ್ ಮಾಡ್ಬೋದು. ಸಾರ್ಟ್ ಫೀಲ್ಡಿಂಗ್ ಬೇಕು ಅಂತ ಹೇಳ್ತೀರಾ? ಹೌದು, ಕರೆಕ್ಟ್. GTದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಅವ್ರದ್ದು RRದು ಒಂದೇನೆ. ಟಾಪ್ ಆರ್ಡರ್ ಕೊಲಾಪ್ಸ್ ಆಗ್ಬಿಟ್ರೆ ಅವ್ರದ್ದು ಲಾಂಗ್ ಇನ್ನಿಂಗ್ಸ್ ಆಡೋರು, ಬಿಗ್ ರನ್ ಸ್ಕೋರ್ ಮಾಡೋರು ಸ್ವಲ್ಪ ಕಡಿಮೆನೆ. ಆ ದಿನ ಕ್ಲಿಕ್ ಆದ್ರೆ ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡಂಗೆ ಅವರು. GT ಮೇಲೆ ವಿನ್ ಆಗೋದು ಸಿಂಪಲ್. ನಾವು ಪವರ್ ಪ್ಲೇ ವಿನ್ ಆದ್ರೆ ಅವ್ರ ಮೇಲೆ ವಿನ್ ಆಗ್ಬಿಡ್ತೀವಿ ಅಷ್ಟೇ. ಹೌದು, 2 ಪವರ್ ಪ್ಲೇ, ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸ್ 2 ಪವರ್ ಪ್ಲೇ ವಿನ್ ಆಗ್ಬೇಕು ಅಷ್ಟೇ. ನನ್ ಪ್ರಕಾರ GT ವರ್ಸಸ್ RCB ಅಲ್ಲಿ RCB ಗೆದ್ದು ಫೈನಲ್ಸ್ ಹೋಗ್ತಾರೆ. ಸೊ ಥರ್ಡ್ ಫೋರ್ತ್ RR ವರ್ಸಸ್ SRH ಅಲ್ಲಿ SRH ಗೆಲ್ತಾರೆ. ಸೊ SRH ವರ್ಸಸ್ GT ಅಲ್ಲಿ ಐ ಬಿಲೀವ್ GT ಗೆದ್ದು GT ಫೈನಲ್ಸ್ ಹೋಗ್ತಾರೆ ಅಂತ. ಅಗೇನ್ ಇಟ್ ವಿಲ್ ಬಿ RCB ವರ್ಸಸ್ GT. ಅದು ಆಕ್ಚುಲಿ ಪವರ್ ಪ್ಯಾಕ್ಟ್ ಮ್ಯಾಚ್ ಅದು. ಅವ್ರಿಗೆ ಹೋಮ್ ಗ್ರೌಂಡ್ ವರ್ಸಸ್ ಡಿಫೆಂಡಿಂಗ್ ಚಾಂಪಿಯನ್. ಈಗ ಅಹಮದಾಬಾದ್ ಬೌಂಡ್ರಿ ಡೈಮೆನ್ಷನ್ಸ್ ಕೂಡ ದೊಡ್ಡದಿದೆ ಅಲ್ಲ, ದಟ್ ವಿಲ್ ಬಿ ಯೂಸ್ ಡಿಸ್ಅಡ್ವಾಂಟೇಜ್ ಫಾರ್ ಹೈದರಾಬಾದ್ ಅನ್ಸುತ್ತೆ ನನಗೆ. ಹೈದರಾಬಾದ್ ಅವ್ರು ಅಲ್ಲಿ ಆಡ್ತಾ ಇಲ್ಲಲ್ಲ ಫೈನಲ್ಸ್ ಬಂದ್ರೆ. ಫೈನಲ್ಸ್ ಮುಂಚೆನೆ ಹೊರಗಡೆ ಆಗ್ತಾ ಇದ್ವಿ. ಆಕ್ಚುಲಿ ಈ ಕ್ಲಾಸಿಗಾದ್ರೂ ದೇವ್ ಹೇಳ್ದಂಗೆ ಹೈದರಾಬಾದ್ ವರ್ಸಸ್ ಬ್ಯಾಂಗ್ಳೂರ್ ಮಾಡ್ತಾರೆ. ಕೊಹ್ಲಿ ವರ್ಸಸ್ ಹೆಡ್ಡಿಗಾದ್ರೂ ಸ್ಕ್ರಿಪ್ಟೆಡ್ ಅಲ್ಲ ಇದು.
ಅದೇ ನನ್ಗೆಲ್ಲ ಅಭಿಷೇಕ್ ಶರ್ಮಾ ನನಗೆ ಪ್ಯೂರ್ ಬ್ಯಾಟ್ಸ್ಮನ್ ಅನ್ಸಲ್ಲ ನನಗೆ. ಅಭಿಷೇಕ್ ಶರ್ಮಾ ಇವೆಲ್ಲ ಏನಂತೀರಾ ನೀವು? ಸುಮ್ನೆ ಬೀಸ್ತಾ ಇರೋದು ಪ್ರತಿ ಬಾಲ್. ಇಲ್ಲ, ಸ್ವಲ್ಪ ಟೆಕ್ನಿಕಲ್ ಆಡ್ತಾನೆ, ಬಟ್ ಮೊನ್ನೆ ಮ್ಯಾಚ್ ಮಾತ್ರ ತುಂಬಾ ಸ್ಲಾಗ್ ಮಾಡ್ತಾ ಇದ್ದ. ಎಲ್ರೂ ಸ್ಲಾಗೇ ಮಾಡ್ತಾ ಇದ್ರು ಕಂಟಿನ್ಯೂಸ್ ಆಗಿ. ಅನ್ಸುತ್ತೆ. ಈಗ ದೂಬೆಗೂ ಇದು ಏನು ಓಪನಿಂಗ್ ಆಗಿ ಇಳಿಸಿದ್ರೆ ದೂಬೆನು ವಿಲ್ ಡು ದ ಸೇಮ್ ಥಿಂಗ್ ಅನ್ಸುತ್ತೆ ನನಗೆ. ಹೌದು. ಬಟ್ ಫಾರ್ ದಟ್ ಈ ಅಂದ್ರೆ ಆಟಿಟ್ಯೂಡ್ ನನಗೆ ಅದು ಸ್ವಲ್ಪ ಇಷ್ಟ ಆಗಿಲ್ಲ ನನಗೆ. ಮತ್ತೆ ಇನ್ನೊಂದು ಇಷ್ಟ ಆಗಲ್ಲ ಅಂದ್ರೆ ಈಗ ಅಪ್ಕಮಿಂಗ್ ಪ್ಲೇಯರ್ಸ್ ನಾಟ್ ಲೈಕ್ ಸೂರ್ಯಕುಮಾರ್ ಯಾದವ್, ಬುಮ್ರಾ, ಬಟ್ ಗಿಲ್ ಅಂದ್ರೆ ದೇ ಆರ್ ಲೈಕ್ ಮೋಸ್ಟ್ ಒಂಥರ ಸೆಲ್ಫಿಶ್ ಸ್ಟೈಲ್ ಅಲ್ಲಿ ಆಡ್ತಾ ಇರ್ತಾರೆ. ಲಾಯಲ್ಟಿ ಮತ್ತೆ ಸೆಲ್ಫಿಶ್ನೆಸ್ ಕಮ್ಮಿ ಇರ್ಬೇಕು. ಪರ್ಸನಲ್ ನಾನ್ ಲೈಕ್ ಮಾಡೋದು ಸೆಲ್ಫ್ಲೆಸ್ ಆಗಿ ಆಡ್ತಾ ಇರ್ಬೇಕು ಅಂತ. ಈಗ ನೋಡ್ಬೋದು ರೋಹಿತ್ ಶರ್ಮಾ ವರ್ಸಸ್ ಗಿಲ್ ಒಂದು ಇನ್ಸಿಡೆಂಟ್ ಅಲ್ಲಿ ರೋಹಿತ್ ಶರ್ಮಾ ರನ್ಔಟ್ ಆದ. ಸೊ ಆ ಒಂದು ಇನ್ಸಿಡೆಂಟ್ ಇಂದ ನಂಗೆ ಗಿಲ್ಲ ಇಷ್ಟ ಆಗಲ್ಲ. ಅವ್ನು ಏನೇ ಸ್ಕೋರ್ ಮಾಡಿದ್ರೆ ಏನೇ ಮ್ಯಾಚ್ ವಿನ್ ಮಾಡ್ಸಿದ್ರು ನಂಗೆ ಇಷ್ಟ ಆಗಲ್ಲ ಗಿಲ್ಲ. ಓಕೆ, ಅವ್ರದ್ದು ಪವರ್ ಪ್ಲೇ ಅಲ್ಲಿ ಬಾಲಿಂಗ್ 6 ಓವರ್ ಯೂಶಲಿ ಸಿರಾಜ್ ಮತ್ತೆ ರವಾಡನ್ ಆಡಿಸ್ಬಿಡ್ತಾರೆ. ಸೊ 6 ಓವರ್ ನಾವು ಬ್ಯಾಟಿಂಗ್ ಆಡೋದು ತುಂಬಾ ಇಂಪಾರ್ಟೆಂಟ್. ಅಲ್ಲಿ ವಿಕೆಟ್ಸ್ ಕೊಡದೆ ನಾವು 60 ರನ್ಸ್ ಏನಾದ್ರು ಹೊಡೆದ್ಬಿಟ್ರೆ ನಮ್ಗೆ ತುಂಬಾ ಅಡ್ವಾಂಟೇಜ್ ಇರುತ್ತೆ. ಅಂಡ್ ಸೇಮ್ ಅವ್ರಿಗೂ ಬ್ಯಾಟಿಂಗ್ ಬಂದಾಗ 2-3 ವಿಕೆಟ್ ಏನಾದ್ರು ತಗೊಂಡ್ಬಿಟ್ರೆ ನಾವು ಪವರ್ ಪ್ಲೇ ಅಲ್ಲಿ, ದೆನ್ ವಿನ್ನಿಂಗ್ ತುಂಬಾ ಈಸಿ ಆಗ್ಬಿಡುತ್ತೆ ನಮ್ಗೆ. ಅಂದ್ರೆ ಏನ್ ಸ್ಕೋರ್ ಮಾಡ್ತೀರಾ ನೀವು ಹೇಜಲ್ವುಡ್ ವರ್ಸಸ್ ರಬಾಡ? ಪ್ರೆಸೆಂಟ್ ಇಯರ್ ಅಲ್ಲಿ ಆದ್ರೆ ರಬಾಡ ಇಸ್ ಬೆಟರ್ ದನ್ ಹೇಜಲ್ವುಡ್. ಓವರ್ ಆಲ್ ನೋಡಿದ್ರೆ ಹೇಜಲ್ವುಡ್ ಇಸ್ ಮಚ್ ಬೆಟರ್ ದನ್ ರಬಾಡ. ಐ ಸ್ಕೋರ್ ರಬಾಡ ಮೋರ್. ಅಂದ್ರೆ T20 ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ಕನ್ಸಿಸ್ಟೆಂಟ್ ಆಗಿದೆ. ಹೇಜಲ್ವುಡ್ ಗೊತ್ತಿಲ್ಲ ನಮ್ಗೆ. ವಿ ಕೆನಾಟ್ ರಿಲೈ ಆನ್ ಪರ್ಫಾರ್ಮೆನ್ಸ್ ಡಿಪ್ ಆಗಿದೆ. ರಬಾಡ 2 ಓವರ್ಸ್ ಸ್ಟಾರ್ಟಿಂಗ್ 2 ಟೈಮ್ಸ್ ಬಂದ್ರೆ ಅವನು ಒನ್ ಟೈಮ್ ಅಲ್ಲಿ ಬ್ಯಾಡ್ ಮಾಡಿದ್ರೆ ಇನ್ನೊಂದ್ ಟೈಮ್ ಗುಡ್ ಮಾಡೇ ಮಾಡ್ತಾನೆ. ತುಂಬಾ ಮ್ಯಾಚಸ್ ನೋಡಿದೀನಿ ಅವನು. ಇಂಪಾರ್ಟೆಂಟ್ ಮ್ಯಾಚಸ್ ಅಲ್ಲಿ ಹೇಜಲ್ವುಡ್ ನ ನಾವು ಬಿಲೀವ್ ಮಾಡಬಹುದು ಆಕ್ಚುಲಿ. ಹೌದು. ಓಕೆ, ಎಲ್ಲ ನಮ್ ಕಡೆ ಇರೋ ಬಿಗ್ ಮ್ಯಾಚ್ ಪ್ಲೇಯರ್ಸ್ ಇದಾರೆ, ಅದೇ ತುಂಬಾ ಅಡ್ವಾಂಟೇಜ್ ಇರೋದು ನಮ್ಗೆ. ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಇದಾನೆ, ಆಮೇಲೆ ರಜತ್ ಪಟಿದಾರ್ ಇದಾನೆ, ಅದಾದ್ಮೇಲೆ ಭುವನೇಶ್ವರ್ ಕುಮಾರ್, ಹೇಜಲ್ವುಡ್, ಕೃಣಾಲ್ ಪಾಂಡ್ಯ, ಎಲ್ಲ ಬಿಗ್ ಮ್ಯಾಚ್ ಪ್ಲೇಯರ್ಸ್ ಇವರು. ಬಟ್ ಐ ಫೀಲ್ ಸ್ಯಾಡ್ ರಜತ್ ಪಟಿದಾರಿಗೆ ಎಲ್ಲ ಏನು ಕನ್ವರ್ಷನ್ ಸಿಗ್ಲಿಲ್ಲ ಈ ಸತಿ 100 ಮಾಡೋ ಅಂತ. ಪಾಪ ನೀಡಿಲ್ಲ ಆಕ್ಚುಲಿ. ಅವನು ತುಂಬಾ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾ ಇದ್ದ. ಇಲ್ಲ ಅದೇ ಅವ್ನ್ ಬರೋ ಡೌನ್ಗೆ 100 ತುಂಬಾ ರೇರ್ ಸಿಗೋದು. ಸೊ ಆಡ್ಬೇಕಂದ್ರೆ ವಿಕೆಟ್ಸ್ ಬೇಗ ಬಿದ್ದಿರ್ಬೇಕು. ಸೊ ಈಗ ದಟ್ಸ್ ಓಕೆ. ವೆಲ್ ಬ್ಯಾಲೆನ್ಸ್ ಟೀಮ್ ಇದೆ. ತುಂಬಾ ಕಡಿಮೆ ಮಿಸ್ಟೇಕ್ಸ್, ನೋ ಆರ್ ಲೆಸ್ ಮಿಸ್ಟೇಕ್ಸ್ ಅಷ್ಟೇ ನಾವು ಮಾಡ್ಬೇಕಾಗಿರೋದು. ಆಮೇಲೆ ನಮ್ಗೆ 100 ಬೇಕಾಗಿಲ್ಲ. ಸೊ ಮುಂಬೈ ಇಂಡಿಯನ್ಸ್ 300 ಹೊಡೆದ ಆಲ್ಮೋಸ್ಟ್ ಲಾಸ್ಟ್ ಅಲ್ಲಿ ಇದ್ದಾರೆ. ಸೊ ನೀಡಿಲ್ಲ ನಮ್ಗೆ 100. ನಮ್ ಕ್ಯಾಪ್ಟನ್ ಇಂದ ಬಂದ್ರೆ ಖುಷಿ ಆಗತ್ತಲ್ಲ. ಎಲ್ಲಿ 100 ಬರ್ತಿಲ್ವಲ್ಲ ಅನ್ನೋ ಟೈಮಲ್ಲಿ ಒಂದ್ ಸೆಂಚುರಿ ಹಾಕೊಂಡ್ ಕೊಹ್ಲಿ. ಇಲ್ಲಾಂದ್ರೆ 14 ಮ್ಯಾಚಲ್ಲಿ ಒಂದಿಲ್ವಲ್ಲಪ್ಪ ಅನ್ನೋ ಫೀಲಿಂಗ್ ಇರ್ತಿತ್ತು.